Right. We'll start the day's class. Coming back to the corollary that we were discussing in the previous session. So this is a corollary of the result, which is a very important result on the GCD of two numbers. GCD ಗೆ ಸಂಬಂಧಪಟ್ಟಿರುವಂತ ಒಂದು ತುಂಬಾ ಮುಖ್ಯವಾಗಿರುವ ರಿಸಲ್ಟ್ ಏನು ಪ್ರೂವ್ ಮಾಡಿದೀವೋ ಅದರ ಕರಾಲರಿ ಪ್ರೂಫ್ ನ ಡಿಸ್ಕಸ್ ಮಾಡಬೇಕಾಗಿತ್ತು. ಹಿಂದಿನ ಕ್ಲಾಸ್ ನಲ್ಲಿ ಸ್ಟೇಟ್ ಮಾಡಿದ್ವಿ, ಅದನ್ನ ಪ್ರೂವ್ ಮಾಡಿರಲಿಲ್ಲ. So the theorem that we have discussed is this. Within the words of the as such ಇಡೀ ಸೆಂಟೆನ್ಸ್ ಹಾಗೆ ನೆನಪಿಟ್ಕೊಳ್ಳೋಕ್ಕಿಂತ ಅದರ ಅರ್ಥ ಏನು ಅಂತ ನೆನಪಿಟ್ಕೊಂಡ್ರೆ ಸಾಕಾಗತ್ತೆ ಮುಂದಕ್ಕೆ ಹೋಗ್ಲಿಕ್ಕೆ. ಸೊ ಏನ್ ಹೇಳುತ್ತೆ ಈ ಥಿಯರಮ್? If you take any two integers a and b, not both of which are 0, then their GCD can be written as a linear combination of them. So ಯಾವುದೇ ಎರಡು ಇಂಟೀಜರ್ಸ್ ಇದ್ದು ಅವುಗಳಲ್ಲಿ ಒಂದಾದ್ರೂ ನಾನ್ ಜೀರೋ ಇದೆ ಅಂದ್ರೆ ಆಗ ಆ ಎರಡು ನಂಬರ್ಗಳ GCD ನ ಅದೇ ನಂಬರ್ಗಳ ಲೀನಿಯರ್ ಕಾಂಬಿನೇಷನ್ ಆಗಿ ಬರೀಬಹುದು. ಲೀನಿಯರ್ ಕಾಂಬಿನೇಷನ್ ಅಂದ್ರೆ ax plus by ಫಾರ್ಮ್ ಬರೀಬಹುದು ಫಾರ್ ಸಮ್ ಇಂಟೀಜರ್ಸ್ x and y. ಇದು ನಮ್ಮ ಥಿಯರಮ್ ಹಿಂದಿನ ಕ್ಲಾಸ್ ಅಲ್ಲಿ ಪ್ರೂವ್ ಮಾಡಿರೋದು. ಅದರ ಬೇಸಿಸ್ ಮೇಲೆ we had the statement of a corollary, which is this. I'm sure most of you might not remember what exactly this means. ಅದಕ್ಕೋಸ್ಕರ ಹಿಂದಿನ ಕ್ಲಾಸ್ ಅನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಒಂದು ನಿಮಿಷ ಎಕ್ಸ್ಪ್ಲೇನ್ ಮಾಡಿ ನಂತರ ಪ್ರೂಫ್ ಗೆ ಬರೋಣ. What is the statement? If a and b are given integers not both 0, then the set t equals ax plus by, where x and y belong to z, is precisely the set of all multiples of b. So ನಿಮಗೆ ಹಿಂದಿನ ಕ್ಲಾಸ್ ಅನ್ನು ಹೇಳಿದಾಗೆ t is basically the set of all linear combinations of a and b. ಮತ್ತೆ ಜ್ಞಾಪಕಕ್ಕೋಸ್ಕರ ಹೇಳೋದಾದ್ರೆ ಎಸ್ ನ ನಾವು ಡಿಫೈನ್ ಮಾಡಿದೀನಿ ನೆನಪಿದ್ರೆ ಎಸ್ ಅಲ್ಲಿ ಓನ್ಲಿ ಪಾಸಿಟಿವ್ ಲೀನಿಯರ್ ಕಾಂಬಿನೇಷನ್ಸ್ ತಗೊಳ್ತಿದ್ವಿ. ಈಗ ನಾವು ಡಿಫೈನ್ ಮಾಡ್ತಿರೋ ಟಿ ಏನಂತ ಡಿಫೈನ್ ಮಾಡ್ತೀವಿ ಅಂದ್ರೆ ಇಟ್ ಇಸ್ ಅ ಸೆಟ್ ಆಫ್ ಆಲ್ ಲೀನಿಯರ್ ಕಾಂಬಿನೇಷನ್ಸ್ ಆಫ್ ಎ ಅಂಡ್ ಬಿ. ಓಕೆ, ಅಂಡ್ ಸೆಟ್ ಆಫ್ ಆಲ್ ಇಸ್ ಪ್ರಿಸೈಸ್ಲಿ ದ ಸೆಟ್ ಆಫ್ ಆಲ್ ಮಲ್ಟಿಪಲ್ಸ್ ಅಂದ್ರೇನು? ಸೆಟ್ ಆಫ್ ಆಲ್ ಮಲ್ಟಿಪಲ್ಸ್ ಆಫ್ ಡಿ ಅಂದ್ರೇನು? ಡಿ ಇಸ್ ದ GCD ಆಫ್ ಎ ಅಂಡ್ ಬಿ. ಸೊ GCD ಆಫ್ ಎ ಅಂಡ್ ಬಿ ತಗೊಂಡು ಅದರ ಎಲ್ಲಾ ಮಲ್ಟಿಪಲ್ಸ್ ನ ತಗೊಂಡ್ರೆ ಅದನ್ನ ಒಂದು ಸೆಟ್ ಅಂತ ಕನ್ಸಿಡರ್ ಮಾಡಿದ್ರೆ then the corollary says that this set T is equal to this set, right? So this is the statement of this corollary. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ as I said, I had given you an example. Say a equals 4, b equals 10 ತಗೊಂಡ್ರೆ what's the GCD of a and b? ಏನು GCD of a and b? GCD of 4 and 10 ಏನು? 2 ಅಲ್ವಾ? 2. Right. So the GCD of a and b is 2. So ಈ ಥಿಯರಮ್ ಪ್ರಕಾರ ಸೆಟ್ ಆಫ್ ಆಲ್ ಮಲ್ಟಿಪಲ್ಸ್ ಆಫ್ ಡಿ ಏನಾಗಬೇಕು? ಅದನ್ನ ನಾನು ಸುಮ್ಮನೆ ಹೆಸರಿಗೆ T1 ಅಂತ ಕರೆದ್ರೆ ಏನಾಗುತ್ತೆ? ಮಲ್ಟಿಪಲ್ಸ್ ಆಫ್ 2 ಆಗುತ್ತೆ. ಆಲ್ ಮಲ್ಟಿಪಲ್ಸ್ ಆಫ್ 2 ಇಂಟೀಜರ್ ಮಲ್ಟಿಪಲ್ಸ್. ಸೊ 2 ಗೆ ಏನೇನು ಇಂಟೀಜರ್ಸ್ ಆಗಿರೋ ಎಲ್ಲಾದ್ರೂ ಮಲ್ಟಿಪ್ಲೈ ಮಾಡ್ತಾ ಅದೆಲ್ಲ ಒಂದು ಸೆಟ್ ಅಲ್ಲಿ ಹಾಕ್ಬೇಕು. ಸೊ 2 0 ಮಲ್ಟಿಪ್ಲೈ ಮಾಡಿದ್ರೆ 0 ಸಿಗುತ್ತೆ, 1 ಮಲ್ಟಿಪ್ಲೈ ಮಾಡಿದ್ರೆ 2 ಸಿಗುತ್ತೆ, 2 ಮಲ್ಟಿಪ್ಲೈ ಮಾಡಿದ್ರೆ 4 ಸಿಗುತ್ತೆ, 3 ಮಲ್ಟಿಪ್ಲೈ ಮಾಡಿದ್ರೆ 6 ಸಿಗುತ್ತೆ, -1 ಮಲ್ಟಿಪ್ಲೈ ಮಾಡಿದ್ರೆ -2 ಸಿಗುತ್ತೆ, -2 ಮಲ್ಟಿಪ್ಲೈ ಮಾಡಿದ್ರೆ -4 ಸಿಗುತ್ತೆ. ಹೀಗೆ there are infinitely many elements in T1. Likewise, T ಅಂದ್ರೇನು? ಈ ಡೆಫಿನಿಷನ್ ಪ್ರಕಾರ it is a set of all ax plus by, where x and y belong to z. In this example, a is 4 and b is 10. So this will be set of all 4x plus 10y such that x and y belong to z. X and y are integers. Andre artha enu? You can give any possible values, integer values for x and y, and correspondingly find out this combination. For example, x equals 0, y equals 0 kotre 0 barutte. X equals 1, y equals 0 kotre 4 barutte. X equals 1, y equals 1 kotre 14 barutte. X equals 0, y equals 1 ಕೊಟ್ರೆ 10 ಬರುತ್ತೆ. ಹೀಗೆ ಎಷ್ಟೊಂದು ಎಲಿಮೆಂಟ್ ಸಿಗುತ್ತೆ. ಈ ಥಿಯರಮ್ ಅಥವಾ ಈ corollary ಏನು ಹೇಳ್ತಿದೆ ಅಂದ್ರೆ ಈ ಸೆಟ್ T, ಈ ಸೆಟ್ T1 ಕಂಡುಹಿಡಿದಿರೋದು ಎರಡು ಬೇರೆ ಬೇರೆ ರೀತಿಯಲ್ಲಿ, ಬಟ್ ಇಟ್ ಇಸ್ ಸಪೋಸ್ ಟು ಬಿ ಇನ್ ಸಚ್ ಎ ವೇ ದಟ್ T is going to be equal to T1. Again, T equals T1 ಅನ್ನೋದು ಈ ಎಕ್ಸಾಂಪಲ್ ಅಲ್ಲಿ ಒಂದ್ ಸ್ವಲ್ಪ ಕಂಡುಬಿಟ್ಟು ನೋಡಿದ್ರೆ ತುಂಬಾ ಸಿಂಪಲ್ ಆಗಿ ಎವಿಡೆಂಟ್ ಆಗಿರುತ್ತೆ. ನೋಡಿ 0 ಇದೆ, 2 ಇದೆ, 4 ಇದೆ, 6 ಇದೆ,
you can see that all elements of T are in T1 and all elements of T1 are in T. Equal and ಎರಡು ಸೆಟ್ಗಳು. When do you say that two sets are equal? If you take two sets, the two sets to be A and B, we say that A equals B when ಯಾವಾಗ? When all elements of A are in B, then ನಾವು subset ಪ್ರಕಾರ A is a subset of B ಅಂತ ಬರೀತೀವಿ. And ಅದೇ ತರ ಮತ್ತೇನಾಗಬೇಕು? All elements of B are in A. So B must be a subset of A. So ಎರಡು conditions satisfy ಆದರೆ we say that the two sets are equal. So accordingly, ಇದು T, ಇದು T1. ಇವೆರಡು ಈಕ್ವಲ್ ಆಗ್ಬೇಕಾದ್ರೆ ಏನಾಗಬೇಕು? ಇಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಇದರಲ್ಲಿ ಇರಬೇಕು, ಇಲ್ಲಿರೋ ಎಲಿಮೆಂಟ್ಸ್ ಇದರಲ್ಲಿ ಇರಬೇಕು. So ನೀವು ಒಂಚೂರು ಕಂಪೇರ್ ಮಾಡಿದ್ರೆ you can easily see that T will be equal to T1 for this example. But now we are not supposed to discuss this example as such. Generally, we are going to prove that if you take any two integers A and B, then this set T is going to be equal to the set of all multiples of D. ಅರ್ಥ ಆಯ್ತಾ ಸ್ಟೇಟ್ಮೆಂಟ್ ಏನು ಅಂತ ಎಲ್ಲರಿಗೂ? Yes, sir. Okay. ಅರ್ಥ ಆಗಿದ್ರೆ now we will go for the proof of this theorem. Okay. So proof ಗೆ ಏನ್ ಕೊಟ್ಟಿದ್ದಾರೆ? First of all, given ಏನಂತ ಕೊಟ್ಟಿದ್ದಾರೆ? A and B are integers, not both 0. Also ಇನ್ನೇನ್ ಕೊಟ್ಟಿದ್ದಾರೆ? T ಅಂದ್ರೆ ಏನು ಅಂತ ಡಿಫೈನ್ ಮಾಡಿದ್ದಾರೆ ಅಲ್ವಾ? ಸೊ ಅದನ್ನ ನಾನು ಬರ್ದಿಟ್ಕೊಂಡ್ಬಿಡ್ತೀನಿ. Also T is defined to be this expression. ಏನು T ಏನ್ ಡಿಫೈನ್ ಮಾಡಿದ್ದಾರೆ? It is defined as a set of all linear combinations of A and B. Okay, this is what is given. ಈಗ ನಾವೇನ್ ಪ್ರೂವ್ ಮಾಡಬೇಕು? T is equal to this set ಅಂತ ಪ್ರೂವ್ ಮಾಡಬೇಕು. ಸೊ ನಾನು ಈ ಸೆಟ್ ಗೆ ಒಂದು ಹೆಸರು ಕೊಡ್ತೀನಿ, ಆಗ್ಲೇ ಕೊಟ್ಟ ಹಾಗೆ. I'll call this set as T1. So what is T1? ಹಾಗೆ ಇಲ್ಲಿ ಇದನ್ನು ಸೇರಿಸ್ಬಿಡ್ತೀನಿ. 0 and D ಏನಂತ ಕೊಟ್ಟಿದ್ದಾರೆ? GCD of A, B ಅಂತ ಕೊಟ್ಟಿದ್ದಾರೆ. Okay, so if that is the case, what is T1 according to the definition? Set of all multiples of D. Correct? ಸರಿನಾ? Set of all multiples of D. Set of all multiples of D ನ ಹೇಗೆ ಸೆಟ್ ಪ್ರಕಾರ ಬರೆಯೋದು? Can I write it as K into D, where K belongs to Z? ಹೀಗೆ ಬರಿಬೋದಾ? Set of all multiples of D ನ it is a set of all elements of the form K into D, where K belongs to Z. Correct? Yes, sir. Okay. So this is what is T1 and this is what is T. So now you are again prove ಮಾಡಬೇಕಾಗಿದ್ರೆ T ಅನ್ನೋದು set of all linear combinations. So T1 ಅನ್ನೋದು set of all multiples. So now we prove that ಏನು prove ಮಾಡೋಣ? T equals T1. So we are going to show that T is nothing but T1. And then ಹೇಗೆ ಪ್ರೂವ್ ಮಾಡೋದು? ನಾನು ನಿಮ್ಗೆ ಆಗ್ಲೇ ಹೇಳಿದಾಗೆ A equals B ಅಂತ ಪ್ರೂವ್ ಮಾಡಬೇಕಾದ್ರೆ we have to show that A is a subset of B and B is a subset of A. ಕರೆಕ್ಟಾ? ಅದೇ ರೀತಿಯಲ್ಲಿ T equals T1 ಅಂತ ಪ್ರೂವ್ ಮಾಡೋದಕ್ಕೆ first we are going to show that after a certain point, T is a subset of T1 one step ಅಲ್ಲಿ, ಅದರ ನಂತರ ಇನ್ನೊಂದು ಸ್ಟೆಪ್ ಅಲ್ಲಿ ಇನ್ನೊಂದು ಸ್ಟೆಪ್ ಅಲ್ಲಿ T1 is a subset of T ಅಂತ ಪ್ರೂವ್ ಮಾಡ್ತೀವಿ. So T is a subset of T1 and T1 is a subset of T. ಎರಡು ಆದ್ರೆ automatically from these two together we can say that T is equal to T1. Got this? ಅರ್ಥ ಆಯ್ತಾ ಎಲ್ಲರಿಗೂ? Yes, sir. Okay. So we'll prove the first part now very easily. T is a subset of T1 ಅಂತ ಪ್ರೂವ್ ಮಾಡೋದಂದ್ರೆ ಅರ್ಥ ಏನು? T ಅಂದ್ರೆ ಏನು? Set of all linear combinations of A and B ಅಲ್ವಾ? So ಯಾವುದೇ linear combinations ತಗೊಂಡ್ರು ಕೂಡ they are going to be multiples of
ಡಿ ಅಂತ ನಾವು ಫಸ್ಟ್ ಪ್ರೂವ್ ಮಾಡೋಣ. ಓಕೆ, ಸೊ ಅದನ್ನ ಪ್ರೂವ್ ಮಾಡಕ್ಕೆ ಸಿನ್ಸ್ ಹೀಗೆ ಹೇಳ್ತೀನಿ ನೋಡಿ, ಸಿನ್ಸ್ ಡಿ is, what is D given as? What is D defined as? D is a GCD of A and B, correct? Since D is a GCD of A and B, obviously D divides A and D divides B, correct? Obviously, Yes, sir. GCD ಆಗಬೇಕಾದ್ರೆ ಫಸ್ಟ್ ಆಫ್ ಆಲ್ ಅದು ಕಾಮನ್ ಡಿವೈಸರ್ ಆಗಬೇಕು. ಸೊ D GCD ಆಗಿದೆ ಅಂದ್ರೆ it must divide A and it must also divide B. Okay, and D divides A, D divides B ಆದ್ರೆ can I say that D divides AX plus BY for any X and Y belonging to Z? ಹೌದಾ? D divides A, D divides B ಆದ್ರೆ D divides AX plus BY ಅಂತ ಬರಿಬಹುದಾ? Yes, sir. ಅದೇ ಹಳೆ ರಿಸಲ್ಟ್ ಯಾವುದು? If C divides A and C divides B, then we can say that C divides AX plus BY for any integers X and Y ಅಲ್ವಾ? ಅದೇ ರೀತಿಯಲ್ಲಿ D divides AX plus BY, D ಇದೆ C ಜಾಗದಲ್ಲಿ. So D divides AX plus BY for any X and Y belonging to Z ಅಂತ ಹೇಳ್ಬೋದು. ಓಕೆ, ಈಗ ನೆಕ್ಸ್ಟ್ ಲೈನ್ ಅಲ್ಲಿ ನಮ್ಗೆ ಆಟೋಮೆಟಿಕಲಿ ಬೇಕಾದ ರಿಸಲ್ಟ್ ಸಿಗುತ್ತೆ. Now what does this mean? Does this mean that AX plus BY, understand this statement, is a multiple of B? Can I say this now? AX plus BY is a multiple of D. Sarina? D divides AX plus BY ಅಂದ್ರೆ AX plus BY is a multiple of D ಅಂತ ಹೇಳ್ಬೋದಾ? Yes, sir. Yes, sir. ಯಾಕೆ ನೆನಪಿದ್ಯಾ ನಿಮ್ಗೆ? A is a divisor of B ಅಂತ ಹೇಳಿದ್ರು ಒಂದೇ, B is a multiple of A ಅಂತ ಹೇಳಿದ್ರು ಒಂದೇ, ಕರೆಕ್ಟ್ ತಾನೆ? So I can automatically say that AX plus BY is a multiple of D for any X and Y belonging to Z. Correct? Now, what do you mean by this? ನೀವು ಯಾವುದೇ X ಮತ್ತೆ Y ತಗೊಂಡ್ರು ಕೂಡ AX plus BY ಅಂತ ತಗೊಂಡ್ರೆ it is always a multiple of D ಅಂತ ಹೇಳ್ತಾ ಇದೀವಿ ನಾವು. ಹೀಗಂದ್ರೆ ಅರ್ಥ ಏನು? Does it mean that T is a subset of T1? ಯೋಚನೆ ಮಾಡಿ ಹೇಳಿ. Think and tell me. ಯಾಕೋ ತುಂಬಾ ಯೋಚನೆ ಮಾಡ್ತಿದ್ದೀರಾ? Yes, anyone? ನಾ ಹೇಳಿದ್ ಕರೆಕ್ಟಾ ತಪ್ಪಾ ಹೇಳ್ತೀರಾ? ಹಲೋ, ಈ ಪಾಯಿಂಟ್ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ಲಾ? ಅರ್ಥ ಆಗ್ಲಿಲ್ವಾ ನಿಮ್ಗೆ? ಹಲೋ, ಎಲ್ರಿಗೂ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಹಲೋ, Yes, sir. Clear. I'm not getting any response from you. Please let me know if there is any concern. ಸಮಸ್ಯೆ ಇದ್ರೆ ಹೇಳಿದ್ರೆ ನಂಗೆ ಅದನ್ನ ಅಡ್ರೆಸ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ನೀವು ಈ ತರ ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಟ್ರೆ ಐ ಡು ನಾಟ್ ನೋ ವಾಟ್ ಹ್ಯಾಸ್ ಟು ಬಿ ಡನ್. ಮತ್ತೆ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ಬೇಕಾ ಈ ಪಾರ್ಟ್ ನ? Yes or no?
ಎಸ್ ಸರ್. ಓಕೆ, ಇನ್ನೊಂದ್ಸಲ ಹೇಳ್ತೇನೆ, ಕೇಳಿಸ್ಕೊಡಿ. ಫಸ್ಟ್ ನಾವು ಟಿ ಅಂತ ಒಂದು ಸೆಟ್ ಡಿಫೈನ್ ಮಾಡಿದ್ದೇವೆ. ಟಿ ಅಂದ್ರೆ ಏನು? ಡೆಫಿನಿಷನ್ ಪ್ರಕಾರ ಸೆಟ್ ಆಫ್ ಆಲ್ ಲೀನಿಯರ್ ಕಾಂಬಿನೇಷನ್ಸ್ ಆಫ್ ಎ ಅಂಡ್ ಬಿ. ಇಲ್ಲಿ ನೀವು ನೋಡ್ತಿರೋ ಹಾಗೆ T1 ಅಂತ ಏನಂತ ಡಿಫೈನ್ ಮಾಡಿದೀವಿ? T1 is basically the set of all multiples of the GCD. ಸೊ ನಾವು ಇವಾಗ ಏನಂತ ಹೇಳ್ಬೇಕು? ಈ ಸೆಟ್ ಬೇರೆ ಅಲ್ಲ, ಈ ಸೆಟ್ ಬೇರೆ ಅಲ್ಲ ಅಂತ. ಅಂದ್ರೆ we will have to show that T is equal to T1. ಸೊ ಈಕ್ವಲ್ ಅಂತ ಪ್ರೂವ್ ಮಾಡೋದಕ್ಕೆ ಎರಡು ಸೆಟ್ಗಳನ್ನ ಈಕ್ವಲ್ ಅಂತ ಯಾವಾಗ ಹೇಳ್ತೀವಿ? ಎರಡು ಸೆಟ್ಗಳು when do you say that two sets are equal? when do you say that two sets are equal? ಇದೆಲ್ಲ ಬರ್ತ್ಬಿಡಿ, ನಾನು ಎಕ್ಸ್ಪ್ಲೈನ್ ಮಾಡ್ತಿರೋದನ್ನ ನೀವು ಒಂಚೂರು ಯೋಚನೆ ಮಾಡಿ ಹೇಳಿ. when do you say that two sets are equal? ಎ ಮತ್ತೆ ಬಿ ಅಂತ ಎರಡು ಸೆಟ್ ಕೊಡ್ತಿದ್ದೀನಿ. ಸೊ ಈಕ್ವಲ್ ಅಂತ ಯಾವಾಗ ಹೇಳಕ್ ಸಾಧ್ಯ? ಎರಡೂ ಸೆಟ್ಗಳಲ್ಲಿ ಇರುವಂತ ಎಲಿಮೆಂಟ್ಸ್ ಎಲ್ಲಾದ್ರು ಸೇಮ್ ಇದ್ರೆ ಮಾತ್ರ ಈಕ್ವಲ್ ತಾನೆ. ಸೊ ಅದನ್ನ ಹೇಗೆ ಪ್ರೂವ್ ಮಾಡೋದು? ಫಸ್ಟ್ ಸೆಟ್ ಅಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ ಸೆಕೆಂಡ್ ಸೆಟ್ ಅಲ್ಲಿ ಇದೆ ಅಂತ ಪ್ರೂವ್ ಮಾಡೋದು, ಹಾಗೆ ಸೆಕೆಂಡ್ ಸೆಟ್ ಅಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ ಫಸ್ಟ್ ಸೆಟ್ ಅಲ್ಲಿ ಇದೆ ಅಂತ ಪ್ರೂವ್ ಮಾಡೋದು. ಮಾಡಿದ್ರೆ ಎರಡು ಸೆಟ್ಗಳು ಈಕ್ವಲ್ ಆಗತ್ತವೆ, ಸರಿನಾ? ಸೊ ಐ ಆಮ್ ಡೂಯಿಂಗ್ ಎಕ್ಸಾಕ್ಟ್ಲಿ ದಟ್ ನೌ. So I have to show that T is equal to T1. Therefore, I will show that all the elements of T are in T1. And then I am going to show that all the elements of T1 are in T. Once both happen, I can then claim that both are equal, because each element of first set is an element of second set, and each element of the second set is an element of the first set. ಅದನ್ನ ನಾನು ಮಾಡಕ್ ಕೊಟ್ಟಿದ್ದೀನಿ. ಸೊ ಅದನ್ನ ಹೇಗೆ ಮಾಡ್ತಿದ್ದೀನಿ? ಈಗ ಫಸ್ಟ್ ಸೆಟ್ ಅಲ್ಲಿ ಎಲ್ಲಾ ಎಲಿಮೆಂಟ್ಸ್ ಹೇಗಿರುತ್ತವೆ? ಯಾವ ಫಾರ್ಮುಲಾ ಇರುತ್ತವೆ? ಟಿ ಅಲ್ಲಿ ಯಾವ ತರ ಇರ್ತದೆ ಎಲಿಮೆಂಟ್ಸ್? ಎಲ್ಲ ಎಲಿಮೆಂಟ್ಸ್ ಗುಡ್ ಲೀನಿಯರ್ ಕಾಂಬಿನೇಷನ್ಸ್ ಆಗಿರುತ್ತೆ. ಸೊ ax plus by ಫಾರ್ಮುಲಾ ಇರುತ್ತೆ. ಸೊ ax plus by ಫಾರ್ಮುಲಾ ಇದ್ಮೇಲೆ ಫಸ್ಟ್ ಆಫ್ ಆಲ್ ಡಿ GCD ಆಗಿರೋದ್ರಿಂದ ಡಿ ಡಿವೈಡ್ಸ್ ax plus by ಆಗ್ಲೇಬೇಕಾ? ಯಾಕೆ? ಬಿಕಾಸ್ ಡಿ ಡಿವೈಡ್ಸ್ a ಅಂಡ್ ಡಿ ಡಿವೈಡ್ಸ್ b. ಇಲ್ಲಿ ಹೇಳಿದಾಗೆ ಡಿ ಡಿವೈಡ್ಸ್ a, ಸಿ ಬದಲು ಡಿ ಬರೆದ್ರೆ ಡಿ ಡಿವೈಡ್ಸ್ a ಅಂಡ್ ಡಿ ಡಿವೈಡ್ಸ್ b ಆದ್ರೆ ಆಟೋಮೆಟಿಕಲಿ ಡಿ ಡಿವೈಡ್ಸ್ ax plus by ಆಗುತ್ತೆ. ಸೊ ಅದನ್ನ ನಾನು ಇಲ್ಲಿ ಬರೆದಿದ್ದೀನಿ. ಈಗ ಡಿ ಡಿವೈಡ್ಸ್ ax plus by ಫಾರ್ ಆಲ್ x, y ಬಿಲಾಂಗ್ ಟು z ಅಂದ್ರೆ ಅರ್ಥ ಏನು? ವಾಟ್ ಯು ಮೀನ್ ಬೈ ದಟ್? d is a divisor of this number ಅಂತ ಹೇಳಿದ್ರು ಒಂದೇ, this number is a multiple of d ಅಂತ ಹೇಳಿದ್ರು ಒಂದೇ. ಓಕೆ, ನೌ what do you mean by this statement? This is a key statement. ಅರ್ಥ ಮಾಡ್ಕೊಳ್ಳಿ ಈ ಸ್ಟೇಟ್ಮೆಂಟ್ ನ. ಸೊ ಈ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ? ax plus by is a multiple of d for any x and y belong to z. ಅಂದ್ರೆ ನೀವು ಯಾವುದೇ ax plus by ತಗೊಂಡ್ರು ಕೂಡ it is going to become a multiple of d because of this result. ಅರ್ಥ ಆಗ್ತಿದ್ಯಾ? ಸೊ this becomes a multiple of d ಅಂದ್ರೆ ಅರ್ಥ ಏನು? ಯಾವುದೇ ಎಲಿಮೆಂಟ್ ax plus by ಅಂದ್ರೆ ಎಲ್ಲಿಂದ ತಗೊಳ್ತೀವಿ ನಾವು ಎಲಿಮೆಂಟ್ ಅನ್ನ? ಎಲ್ಲಿಂದ ತಗೊಳ್ತೀವಿ ax plus by ನ? ಟಿ ಇಂದ. ಸೊ ಯಾವುದೇ ಟಿ ಅಲ್ಲಿರೋ ಎಲಿಮೆಂಟ್ ತಗೊಂಡ್ರು ಕೂಡ ಇಟ್ ಇಸ್ ಅ ಮಲ್ಟಿಪಲ್ ಆಫ್ ಡಿ. ಮಲ್ಟಿಪಲ್ ಆಫ್ ಡಿ ಅಂದ್ರೆ ಅರ್ಥ ಏನು? ಮಲ್ಟಿಪಲ್ ಆಫ್ ಡಿ ಎಲ್ಲಿರೋದು? T1 ಅಲ್ಲಿ. ಸೊ ನೀವು ಯಾವುದೇ ಎಲಿಮೆಂಟ್ ಟಿ ಅಂತ ತಗೊಂಡ್ರು ಕೂಡ ಇಟ್ ಇಸ್ ಆಲ್ಸೋ ಇನ್ T1 ಅಂತ ಬಂತು. ಸೊ ಅದನ್ನೇ ಸಿಂಬಾಲಿಕಲಿ ನಾವು ಈ ತರ ಬರ್ತೀವಿ, ಟಿ ಇಸ್ ಅ ಸಬ್ಸೆಟ್ ಆಫ್ T1 ಅಂತ. ಅರ್ಥ ಆಯ್ತಾ ಇಷ್ಟು ಎಲ್ರಿಗೂ? Yes, sir. Yes, sir. Okay, good. Yes, sir. Now we'll go for the other way around. On the other hand, actually ಇದನ್ನ ನೆಕ್ಸ್ಟ್ ಲೈನ್ ಅಲ್ಲಿ ಬರೀಬೇಕು, ಬಟ್ ನಿಮ್ಗೆ ಎರಡು ಪ್ಯಾರಲ್ ಆಗಿ ಕಾಣ್ಲಿ ಅದಕ್ಕೋಸ್ಕರ ಇದೇ ಬರೀತಿದ್ದೀನಿ ನಾನು. ಈಗ ಏನ್ ಪ್ರೂವ್ ಮಾಡ್ಬೇಕು? ಏನ್ ಪ್ರೂವ್ ಮಾಡ್ಬೇಕು ಈಗ? T1 is a subset or equal to ಸಬ್ಸೆಟ್ ಆಫ್ ಟಿ. ಓಕೆನಾ? ಅದು ಈಕ್ವಲ್ ಅಂದ್ರೆ ಸಬ್ಸೆಟ್ ಅನ್ನೋ ಹೆಸರಿಗೆನೆ ಈ ಸಿಂಬಲ್ ಪೂರ್ತಿ ಇಡೀ ಸಿಂಬಲ್ ನ ಸೇರಿ ನಾವು ಸಬ್ಸೆಟ್ ಅಂತ ಕರಿತೀವಿ ನಾವು. ಓಕೆನಾ? ಸೊ ಸಬ್ಸೆಟ್ ಅನ್ನ ಪ್ರೂವ್ ಮಾಡ್ಬೇಕು. ಸಬ್ಸೆಟ್ ಅಂದ್ರೆ ಏನು? T1 ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ ಟಿ ಅಲ್ಲಿದೆ ಅಂತ ಪ್ರೂವ್ ಮಾಡ್ಬೇಕು. ಓಕೆನಾ? ಕನ್ಸಿಡರ್ ಎನಿ ಎಲಿಮೆಂಟ್ ಯಾವ್ದಾರ ಎಲಿಮೆಂಟ್ T1 ಅಲ್ಲಿರೋದು ಹೇಗಿರುತ್ತೆ? T1 ಅಲ್ಲಿ ಇದೆ ಅಂದ್ರೆ
Multiple of D. Multiple of D andre, can I say that K into D. it is in the form K into D? So I'll take K into D belonging to T1. Okay, now you again prove ಮಾಡ್ತೀವಿ. ಕೊನೆಗೆ ನಾವು ಇದೇ K into D T ಎಲ್ಲೋ ಇದೆ ಅಂತ ಪ್ರೂವ್ ಮಾಡ್ತೀವಿ. ಓಕೆ, ಈಗ ಇದನ್ನ ನಾನು T ಅಲ್ಲಿ ಇದೆ ಅಂತ ಪ್ರೂವ್ ಮಾಡಬೇಕು. ಸೊ ಹೇಗೆ ಪ್ರೂವ್ ಮಾಡ್ತೀನಿ? ಸಿನ್ಸ್ D equals D ಏನು? GCD of A and B alva. That is what is given alva. D is a GCD of A and B. So D equals GCD of A and B adre, I can always write D as A into X plus B into Y for some integers X and Y. Correct? ಅದೇ ಅಲ್ವಾ ನಮ್ಮ ಹಿಂದಿನ ಥಿಯರಮ್ ಹೇಳಿರೋದು. GCD ನ ನಾವು ಯಾವಾಗ್ಲೂ A ಮತ್ತೆ B ಯ ಲೀನಿಯರ್ ಕಾಂಬಿನೇಷನ್ ಬರಿಬಹುದು ಅಂತ ಹೇಳ್ತೀವಿ ನಾವು. ಕರೆಕ್ಟಾ? ಸೊ D equals AX plus BY ಆಯ್ತು. ಈಗ D equals AX plus BY ಆದ್ರೆ what will be K into D? ಹೇಳಿ, what is KD? It is simply K into, ಬೇಕಾದ್ರೆ ಇದನ್ನ ನಾನು X1 Y1 ಅಂತ ಸ್ಪೆಸಿಫಿಕ್ ಆಗಿ ಹೇಳ್ಬೋದು, XY ಹೇಳೋದ್ರ ಬದಲು. ಓಕೆನಾ? ಸೊ K into AX1 plus BY1. ಕರೆಕ್ಟಾ? Now what can I write this as? ನೆನ್ಪಿಟ್ಕೊಳ್ಳಿ, T ಅಲ್ಲಿ ಎಲಿಮೆಂಟ್ ಬರ್ಬೇಕಂದ್ರೆ ಯಾವ ಫಾರ್ಮುಲಾ ಇರ್ಬೇಕದು? ಹೇಳಿ. KX plus It should be in the form of A into some number plus B into some number, where those two numbers are integers. ಅದಕ್ಕೆ ಪ್ರಯತ್ನ ಪಡ್ತಿರೋದು. ಸೊ ಇದನ್ನ ಎಂತ ಬರೀಬಹುದು ನಾನು ಸಿಂಪ್ಲಿಫೈ ಮಾಡಿದ್ರೆ? A into KX1 plus B into KY1. A into KX1 plus B into KY1. ಕರೆಕ್ಟಾ? ನಾವು ಈ ತರ ಬರ್ದಿದೀನಿ ಅಂದ್ರೆ ಕ್ಯಾನ್ ಐ ಸೇ ದಟ್ KD belongs to T? Yes, sir. Yes. ಇದೆ ಅಲ್ವಾ ಈ ಫಾರ್ಮಲ್? ಈಗ A into some integer plus B into some other integer ಅಂತ ಬಂದಿರೋದ್ರಿಂದ I can say that this element belongs to T. ಈಗ ಆ ಎಲಿಮೆಂಟ್ ಎಲ್ಲಿಂದ ತಗೊಂಡಿದ್ದೆ ನಾನು? ಫಸ್ಟ್ T1 ನಲ್ಲಿ ತಗೊಂಡಿದ್ದೆ. ಈಗ ಎಲ್ಲಿ ಬಂತದು? T ಅಲ್ಲಿ ಬಂತು. ಸೊ T1 ಅಲ್ಲಿ ತಗೊಂಡಿರೋ ಎಲಿಮೆಂಟ್ T ಅಲ್ಲಿ ಬಂದಿದೆ ಅಂದ್ರೆ ಅರ್ಥ ಏನು? ಯಾವುದೇ ಎಲಿಮೆಂಟ್ T1 ಅಲ್ಲಿ ಇದ್ರು ಕೂಡ ಅದು T ಅಲ್ಲೂ ಇರುತ್ತೆ ಅಂತ ಆಯ್ತು. What do you mean by that? All the elements of T1 are in T, and that implies that T1 is a subset of T. Okay, now got this? So now we have got T, a subset of T1 as a subset of T1, and T1 as a subset of T. Putting these two together, ಆಗಿಂದ ಹೇಳ್ತಿರೋ ಪ್ರಕಾರ, if A is a subset of B and B is a subset of A, then A has to be equal to B. So accordingly, we must have T equals T1. And what do you mean by T equals T1? Excuse me. T equals T1 ಅಂದ್ರೆ ಅರ್ಥ ಏನು? T ಏನು? ಇದು ಈ ಸೆಟ್. T1 ಅಂದ್ರೆ ಅರ್ಥ ಏನು? Set of all multiples of D. So accordingly, we have shown that all the elements of T, this set T is nothing but this set, which is the set of all multiples of T. So this completes the proof of this particular corollary. ಇದನ್ನ ಯಾಕೆ corollary ಅಂತ ಕರಿತಿದೀವಿ ಅಂದ್ರೆ, ಯಾಕೆ corollary ಇದು? Because we are using this result. ಈ ರಿಸಲ್ಟ್ ನಾವು ಉಪಯೋಗಿಸಿದೀವಿ ನೋಡಿ, ಅದಕ್ಕೋಸ್ಕರ ಈ ರಿಸಲ್ಟ್ ಎಲ್ಲಿಂದ ಬಂತು? ಈ ಥಿಯರಮ್ ಇಂದ ಬಂತು. ಹಾಗಾಗಿ ಇದನ್ನ ನಾವು corollary ಅಂತ ಕರಿತಾ ಇದೀವಿ ನಾವು. ಅರ್ಥ ಆಯ್ತಾ ಎಲ್ರಿಗೂ? Yes, sir. ಓಕೆ, ಅರ್ಥ ಆಗಿದ್ರೆ ಈಗ ಕ್ವಿಕ್ ಆಗಿ ಬಂದು ಮುಂಚೆ ಕಲ್ತಿರುವಂತ ಡೆಫಿನಿಷನ್ ಮತ್ತೆ ರೀಕಾಲ್ ಮಾಡೋಣ. ನಂತರ ಅದರ ಬೇಸಿಸ್ ಮೇಲೆ ಒಂದು ರಿಸಲ್ಟ್ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸೊ ದ ನೆಕ್ಸ್ಟ್ ಡೆಫಿನಿಷನ್ that I want to discuss is this. ಒಂದ್ಸಲ ಓದ್ಕೊಳ್ಳಿ ಎಲ್ಲರೂ. ಓದಿ, I want you to give me examples for
numbers which support this definition. I ಹೇಳಿದಾಗೆ ಇದು ಹೊಸ ಡೆಫಿನಿಷನ್ ಅಲ್ಲ ನಿಮಗೆ ಲೆಕ್ಕವಾಗಿ. You would have already come across these terms, you know, relatively prime or co-prime integers. So ನನಗೆ ನೀವು ಡೆಫಿನಿಷನ್ ಓದಿ ಎಕ್ಸಾಂಪಲ್ಸ್ ಹೇಳಬೇಕು. ಏನ್ ಹೇಳ್ತಿದೀವಿ? Two numbers a and b, not both of which are 0, are said to be co-prime or relatively prime if their GCD is 1. Yeah, anyone who can give me an example? 2, 3. 1, 2 and 3. 5, 7. Okay, 2 and 3, 5 and 7. Okay, ಸ್ವಲ್ಪ ದೊಡ್ಡ ನಂಬರ್ಸ್, ಸ್ವಲ್ಪ ದೊಡ್ಡವು, ತುಂಬಾ ದೊಡ್ಡದೇನು ಬೇಕಿಲ್ಲ. 8, 15. 8 and 15. Okay, very good. Okay, ಈ ಮೂರು ಎಕ್ಸಾಂಪಲ್ಸ್ ಇರಲಿ, ಮಿಕ್ಕ ಚರ್ಚೆ ಆಮೇಲೆ ಮುಂದುವರ್ಸೋಣ. So, first example, 2 and 3. Are they relatively prime according to the definition? Yes, sir. ಯಾಕೆ 2 ಮತ್ತು 3 GCD ಏನು? 1. 1. GCD 1 ಅಂದ್ರೆ ಅರ್ಥ ಏನು? ಫಸ್ಟ್ ಆಫ್ ಆಲ್ ಇಂಪ್ಲಿಸಿಟ್ಲಿ ಇದು ಅರ್ಥ ಏನು GCD 1 ಅಂದ್ರೆ? ಯಾವ್ದಾದ್ರು ಹೇಳ್ತೀರಾ? ಯೋಚನೆ ಮಾಡಿ. ಹಾ, 1 is the common divisor of a and b. 1 is the only common na ಅಥವಾ 1 is the common? Only common divisor. Highest One is common. the greatest ಅಲ್ಲ, greatest common divisor 1 ಅಂದ್ರೆ ಇದು ಅರ್ಥ. ಬಟ್ ಆಕ್ಚುಯಲ್ ಮೀನಿಂಗ್ ಏನು? 1 ಬಿಟ್ಟು ಬೇರೆ ಯಾವ ಪಾಸಿಟಿವ್ ಕಾಮನ್ ಡಿವೈಸರ್ ಇರಬಾರ್ದು ಅಂತ ಅರ್ಥ ಬರುತ್ತೆ. ಹೌದಾ? ಕರೆಕ್ಟಾ? Yes, sir. ಯಾಕೆ? Yes, sir. 1 ಬಿಟ್ಟು ಬೇರೆ ಯಾವ್ದಾದ್ರು ಕಾಮನ್ ಡಿವೈಸರ್ ಇದ್ರೆ ಏನಾಗುತ್ತೆ ಪಾಸಿಟಿವ್ ಇರೋದು? ಏನು? Sir, numbers co-prime. ಅಲ್ಲ, ಕರೆಕ್ಟ್. GCD ಯಾವಾಗ ಏನಾಗುತ್ತೆ? 1 ಬಿಟ್ಟು ಬೇರೆ ಯಾವ್ದಾದ್ರು ಪಾಸಿಟಿವ್ ಕಾಮನ್ ಡಿವೈಸರ್ ಇದ್ರೆ GCD 1 ಆಗಲ್ಲ. GCD 1 ಆಗಲ್ಲ, 1 ಗಿಂತ ಜಾಸ್ತಿ ಆಗ್ಬಿಡುತ್ತೆ. ಕರೆಕ್ಟಾ? ಸೊ ದ ಓನ್ಲಿ ಪಾಸಿಟಿವ್ ಕಾಮನ್ ಡಿವೈಸರ್ ಇಸ್ 1 ಅನ್ನೋದು ಅರ್ಥ GCD 1 ಅಂದ್ರೆ. ಸೊ ಬೇಸಿಕಲಿ ಎರಡು ನಂಬರ್ಗಳು ತಗೊಂಡು GCD 1 ಅಂದ್ರೆ ರಿಲೇಟಿವ್ಲಿ ಪ್ರೈಮ್ ಆಗ್ಬೇಕು ಅಂದ್ರೆ ಏನಾಗ್ಬೇಕು? ನೀವು ಕಾಮನ್ ಡಿವೈಸಸ್ ಹುಡುಕಕ್ ಹೋದ್ರೆ ಪಾಸಿಟಿವ್ ಆಗಿದೆ ಇದಂತೂ the only common positive devices should be 1. Okay, so 2 ಮತ್ತು 3 ಗೆ ಏನ್ ಡಿವೈಸಸ್ ಬರುತ್ತೆ ಪಾಸಿಟಿವ್ ಇರುವಂತವು? ಆಬ್ವಿಯಸ್ಲಿ ಏನ್ ಬರುತ್ತೆ ಕಾಮನ್ ಆಗಿರೋದು? 1 is the only common divisor, so automatically 2 and 3 are relatively prime. 5 and 7 of course ಎರಡಕ್ಕೂ ಅದಕ್ಕೂ ಅವೆರಡಕ್ಕೂ ಕೂಡ ಕಾಮನ್ ಡಿವೈಸಸ್ 1 ಬರುತ್ತೆ. ಕರೆಕ್ಟಾ? 8 and 15 ಗೆ 1 ಬರುತ್ತೆ. ಮೇನ್ ಆಗಿ ಥರ್ಡ್ ಒನ್ಗೆ ಮತ್ತೆ ಫಸ್ಟ್ ಮತ್ತೆ ಸೆಕೆಂಡ್ ಗೆ ಡಿಫ್ರೆನ್ಸ್ ಏನು ಅಂದ್ರೆ, ಫಸ್ಟ್ ಮತ್ತೆ ಸೆಕೆಂಡ್ ಅಲ್ಲಿ 2, 3, 5, 7 ಇವೆಲ್ಲವೂ ಇಂಥ ನಂಬರ್ಸ್. ಹಾ, Prime numbers. ವೆರಿ ಗುಡ್, ಪ್ರೈಮ್ ನಂಬರ್ಸ್. ಆಕ್ಚುಲಿ ಫಾರ್ಮಲ್ ಆಗಿ ಸಿಲೆಬಸ್ ಅಲ್ಲಿ ಕೂಡ ಪ್ರೈಮ್ ನಂಬರ್ಸ್ ಬಗ್ಗೆ ಡೆಫಿನಿಷನ್ ಬರುತ್ತೆ ಮುಂದೆ. ಬಟ್ ಸದ್ಯಕ್ಕೆ ಪ್ರೈಮ್ ನಂಬರ್ಸ್ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿರೋದನ್ನ ನೆನ್ಪಿಟ್ಕೊಂಡು ಹೇಳೋದಾದ್ರೆ 2, 3, 5 and 7 ಆರ್ ಪ್ರೈಮ್ ನಂಬರ್ಸ್. ಕರೆಕ್ಟಾ? ಬಟ್ ಪ್ರೈಮ್ ನಂಬರ್ಸ್ ತಗೊಂಡ್ರೆ ಆಟೋಮ್ಯಾಟಿಕಲಿ ರಿಲೇಟಿವ್ಲಿ ಪ್ರೈಮ್ ಆಗೇ ಆಗುತ್ತೆ. ಕರೆಕ್ಟಾ? ಯಾವುದೇ ಪ್ರೈಮ್ ನಂಬರ್ಸ್ ತಗೊಂಡ್ರು ರಿಲೇಟಿವ್ಲಿ ಪ್ರೈಮ್ ಆಗೇ ಆಗಿರುತ್ತೆ. ಹೌದಾ? ಯಾಕೆ ಹೇಳಿ? ಪ್ರೈಮ್ ನಂಬರ್ಗೆ ಕಾಮನ್ ಡಿವೈಸಸ್ ಏನೇನಿರುತ್ತೆ? 1 ಮತ್ತೆ ಇಟ್ಸೆಲ್ಫ್. ಕರೆಕ್ಟ್ ತಾನೆ? ಸೊ ಎರಡು ಪ್ರೈಮ್ ನಂಬರ್ಗಳು ತಗೊಂಡ್ರೆ they are always going to be relatively prime. ಬಟ್ ಪ್ರೈಮ್ ನಂಬರ್ಸ್ ಅಲ್ಲದೆ ಇರೋದು ಕೂಡ ರಿಲೇಟಿವ್ಲಿ ಪ್ರೈಮ್ ಇರ್ಬೋದು. ಅದಕ್ಕೆ ನಾ ಈ ಎಕ್ಸಾಂಪಲ್ ಕೊಟ್ಟಿದ್ದು 8 and 15. 8 and 15 ಪ್ರೈಮ್ ಅಲ್ಲ ಅಲ್ವಾ? ಎರಡು ಪ್ರೈಮ್ ಅಲ್ಲ ಆಬ್ವಿಯಸ್ಲಿ, ಬಟ್ ದೇ ಆರ್ ಗೋಯಿಂಗ್ ಟು ಬಿ ರಿಲೇಟಿವ್ಲಿ ಪ್ರೈಮ್ ಬಿಕಾಸ್ ಯಾಕೆ? Common divisor ಏನ್ ಬರುತ್ತೆ ಪಾಸಿಟಿವ್ ಇರೋದು? 1 ಮಾತ್ರ ಬರುತ್ತೆ, ಬೇರೆ ಯಾವುದು ಪಾಸಿಟಿವ್ ಕಾಮನ್ ಡಿವೈಸರ್ ಬರೋದಿಲ್ಲ. ಆಟೋಮ್ಯಾಟಿಕಲಿ 8 and 15 are going to be relatively prime. ಈಗ next example, the next example is actually a very obvious and a very simple example, and accordingly a very important example also. 1 and 100 are they relatively prime?
Yes, sir. Yes. ಹೌದಾ? ಸೊ in Yes. other words 1 and a, ನೀವು a ಅನ್ನೋದನ್ನ ಯಾವ ಇಂಟಿಜರ್ ಆದ್ರೂ ತಗೊಳ್ಳಿ ವ್ಯಾಲ್ಯೂ, ಹಾಗಿದ್ರೆ are they going to be relatively prime? 1 Yes, and sir. a. ಯಾಕೆ? What is the GCD of 1. 1, comma any integer? 1. 1. Yes, ಯಾಕಂದ್ರೆ one. 1 ಗೆ ಏನಿ ಡಿವೈಸಸ್ ಬರುತ್ತೆ? ಬರೀ ಡಿವೈಸಸ್ ಅಂತ ನೋಡಕ್ ಹೋದ್ರೆ -1 1 ಬರುತ್ತೆ. ಪಾಸಿಟಿವ್ ನೋಡ್ಬೇಕು ಅಂದ್ರೆ 1 ಅಷ್ಟೇ ಬರೋದು. ಸೊ ಇದಕ್ಕಿರೋದೇ 1 ಆಗಿರೋದ್ರಿಂದ ಅಂಡ್ ಇದಕ್ಕೆ ಏನಾದ್ರೂ ಇದ್ರು 1 ಅಂತೂ ಇದ್ದೇ ಇರೋದ್ರಿಂದ ಕಾಮನ್ ಆಗಿ the GCD is going to be 1. So if you take 1 with any other number, ಅದರ್ ಅಂತಾನೂ ಬೇಕಿಲ್ಲ, 1 ಮತ್ತೆ 1 ತಗೊಂಡ್ರು ತೊಂದ್ರೆ ಇಲ್ಲ, ಬಟ್ ಒಟ್ಟು 1 ಮತ್ತೆ a ಅಂತ ತಗೊಂಡ್ರೆ their GCD is always going to be 1. So 1 is always going to be relatively prime with any other number. ಅರ್ಥ ಆಯ್ತಾ? ಅರ್ಥ ಆಯ್ತಾ? Yes, sir. Yes, sir. 1 ಮತ್ತೆ 0 ತಗೋಬೋದಾ? Yes, sir. ತಗೋಬೋದಾ? Yes, sir. Yes. ತಗೋಬಹುದು. Condition ಕೊಟ್ಟಿದ್ದಾರೆ. 0 ಯಾಕೆ ಹೇಳಿದೆ? ಸಾರಿ, ಕಂಡೀಷನ್ ಕೊಟ್ಟಿದ್ದಾರೆ. ಕಂಡೀಷನ್ ಕೊಟ್ಟಿದಾರಲ್ಲ ಸರ್, ನಾಟ್ ಬೋತ್ ವಿಚ್ ಆರ್ 0. ನಾಟ್ ಬೋತ್ ಆಫ್ ವಿಚ್ ಆರ್ 0 ಅಂದ್ರೆ ಅರ್ಥ ಏನು? ಎರಡೂ 0 ಆಗ್ಬಾರ್ದು, ಎರಡಲ್ಲಿ 1 0 ಆಗ್ಬೋದು. Any one can be zero. Any one can be 0. Good observation by the way. ಕಂಡೀಷನ್ ಬಗ್ಗೆ ಹೇಳಿದ್ಯಲ್ಲ, ಕರೆಕ್ಟ್ ಆಗಿ ಹೇಳಿದಿ. ಬಟ್ ಕಂಡೀಷನ್ ಅಲ್ಲಿ 1 ಮತ್ತೆ 0 ತಗೋಬಹುದು, ಬಟ್ ಎರಡನ್ನೂ 0 ತಗೊಳ್ಳೋ ಹಾಗಿಲ್ಲ. ಹಾಗಾಗಿ 1 ಮತ್ತೆ 0 ತಗೋಬಹುದು. And of course 1 and 0 are relatively prime because the GCD is going to be 1. ಅರ್ಥ ಆಯ್ತಾ ಎಲ್ಲರಿಗೂ ಈ ಡೆಫಿನಿಷನ್ ರಿಲೇಟಿವ್ಲಿ ಪ್ರೈಮ್ ಅಂದ್ರೆ ಏನು ಅಂತ? Yes, sir. Yes. ಓಕೆ, ಅರ್ಥ ಆಗಿದ್ರೆ ಈಗ ಈ ಡೆಫಿನಿಷನ್ ಸಂಬಂಧಪಟ್ಟಿರುವಂತ ಒಂದು ತುಂಬಾ ಮುಖ್ಯವಾಗಿರೋ ಥಿಯರಮ್ ನ ಸ್ಟೇಟ್ ಮಾಡ್ತೇನೆ ಅಂಡ್ ಪ್ರೂವ್ ಕೂಡ ಮಾಡೋಣ. ಸೊ ದ ಥಿಯರಮ್ ದಟ್ ಐ ಆಮ್ ಟಾಕಿಂಗ್ ಅಬೌಟ್ ಇಸ್ ದಿಸ್. ಓದಿ ಸ್ಟೇಟ್ಮೆಂಟ್, ಇದರ ಪ್ರೂಫ್ ನ ಡಿಸ್ಕಷನ್ ಮಾಡೋಣ. ಏನ್ ಹೇಳ್ತಿದ್ದೀವಿ? As always, we are taking two integers which are in such a way that not both of them are 0. Okay, so according to the theorem, those two integers a and b ಅಂತ ಹೊರಟಿದ್ದೀವಿ. So those two integers are relatively prime if and only if there exist two integers x and y such that ax plus by is going to be 1. Usually ax plus by ಏನಾಗ್ತಿತ್ತು? ಎರಡು ಇಂಟೀಜರ್ಸ್ ತಗೊಂಡಿದಾಗ ಏನಂತ ಬರೀತಿದ್ವಿ ನಾವು? ax plus by ನ ಹಿಂದಿನ ಥಿಯರಂ ಪ್ರಕಾರ GCD of a. GCD of a and b ಅಂತ ಬರೀತಿದ್ವಿ. ಬಟ್ ರಿಲೇಟಿವ್ಲಿ ಪ್ರೈಮ್ ಆಗಿದ್ರೆ GCD of a and b ಜಾಗದಲ್ಲಿ 1 ಅಂತ ಬರೆಯಕ್ಕೆ ಸಾಧ್ಯ ಇದೆ ಅಂತ ಥಿಯರಂ ಹೇಳ್ತಿದೆ. ಸೊ ಒನ್ ಪಾರ್ಟ್ ಆಬ್ವಿಯಸ್. Yes, sir. ಯಾವ ಪಾರ್ಟ್? ಫಸ್ಟ್ ಆಫ್ ಆಲ್ ಎಷ್ಟು ಪಾರ್ಟ್ ಇದೆ? 2 ಪಾರ್ಟ್ ಇದೆಯಾ ಇದರಲ್ಲಿ ಪ್ರೂಫ್ ಅಲ್ಲಿ? Yes, sir. ಯಾವ 2 ಪಾರ್ಟ್? ಫಸ್ಟ್ ಏನ್ ಅಸ್ಯೂಮ್ ಮಾಡಬೇಕು? ಫಸ್ಟ್ we have to take that. Suppose that a and b are relatively prime and then show that prove ಮಾಡಬೇಕು. if and only if ಇದೆ ಅಲ್ವಾ? ಸೊ if and only if ಇರುವಾಗ ಯಾವಾಗಲೂ ಏನ್ ಮಾಡಬೇಕು? if and only if ಮುಂಚೆ ಇರೋದನ್ನ ಅಸ್ಯೂಮ್ ಮಾಡಬೇಕು, if and only if ಆದ್ಮೇಲೆ ಇರೋದನ್ನ ಪ್ರೂವ್ ಮಾಡಬೇಕು one part ಅಲ್ಲಿ. ಓಕೆ, ಸೊ ನಮಗೆ ಅಲ್ಟಿಮೇಟ್ಲಿ ಹೀಗೆ ಬರಬೇಕು. there exist two integers x and y such that ax plus by equals 1 ಅಂತ. ನೆಕ್ಸ್ಟ್ ಏನಂತ ಅಸ್ಯೂಮ್ ಮಾಡಬೇಕು? conversely you have to assume that there exists x and y such that ax plus by equals 1. ಕೊನೆಗೆ ನಮಗೆ ಏನಂತ ಬರಬೇಕು? this implies A that and B. A and B are related. a and b are relatively prime ಅಂತ ಬರಬೇಕು. ಇಷ್ಟು ಬಂದ್ರೆ ನಮ್ಮ ಪ್ರೂಫ್ ಕಂಪ್ಲೀಟ್ ಆಗುತ್ತೆ. ಓಕೆನಾ? ಸೊ ಇದರಲ್ಲಿ ಫಸ್ಟ್ ಪಾರ್ಟ್ ನನ್ನ ಪ್ರಕಾರ ನೀವೇ ಹೇಳ್ತೀರಿ, ಪ್ರೂಫ್ ಹೇಳ್ತೀರಾ ಯಾರಾದ್ರೂ? ವಾಟ್ ವಿಲ್ ಹ್ಯಾಪನ್ ಇಫ್ a and b are relatively prime? ಹೇಳಿ,
ಡೆಫಿನೇಷನ್ ಪ್ರಕಾರ ಏನಾಗಬೇಕು? Equal to 1. GCD of A and B is 1. GCD of A and B equals 1. ಈಗ GCD of A and B equals 1 ಅಂದ್ರೆ 1 ಆದ್ರೆ can I directly say that there exists x and y such that ax plus by equals 1? Yes, sir. ಯಾಕೆ? According to the previous theorem ಏನಾಗುತ್ತೆ? ax plus by equals GCD of a comma b ಅಂತ ಆಗುತ್ತೆ. But what is GCD of a comma b? That is going to be equal to 1. So automatically this happens as such. Okay na? ಅರ್ಥ ಆಯ್ತಾ? Yes, sir. Okay. Now the converse part is also equally simple. ಈಗ first of all we assume that there exist two integers x and y such that ax plus by equals 1. Okay na? ಈಗ ಆಗ್ಲೇ ಹೇಳಿದ್ವಲ್ಲ ಹಾಗೆ since what is the GCD of a comma b? Okay, so because it is a GCD of a and b, d divides a and d divides b, so that d divides ax plus by. Correct? Yes, sir. Okay na? Iga, what do you mean by d divides ax plus by? What is ax plus by given as? 1. So that means d divides 1. Now d divides 1 ಆಗುತ್ತೆ ಅಂದ್ರೆ ಅರ್ಥ ಏನು? What are the possible values of d if d divides 1? Yeah. What are the possible values of d? d divides 1 ಆದ್ರೆ plus or minus 1 ನಾ? ಹಾ ನೋಡಿ plus or minus 1 ಆಗುತ್ತೆ. But because d is a GCD, d has to be 1. Automatically a and b are greater than 5. So this completes the proof. Once ಇನ್ನೊಂದ್ಸ ವಿಡಿಯೋ ನೋಡ್ಕೊಳ್ಳಿ, proof ಅರ್ಥ ಆಗುತ್ತೆ. So ಇಲ್ಲಿಗೆ ಈ theorem end ಆಗುತ್ತೆ, and accordingly class end ಆಗುತ್ತೆ. Right? So next class will continue with the next result as such. Go through this part. This part I've gone a little fast, so you should be able to understand this if you can refer to this again. Okay now? Hello?